ಈಗ ಗಲಾಟೆ ನಡೀತಾ ಇದೆಯಲ್ಲ 900 ಎಕರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನೋಟಿಫೈ ಮಾಡಿದ್ರು. ಮತ್ತೆ ಈಗ ಯಾಕೆ ರೈತರ ವಿರೋಧ? ಈಗ ಡಿ ಕೆ ಶಿವಕುಮಾರ್ ಹೆಸರು ಬಂದ್ಬಿಡ್ತದಲ್ಲ, ಕಾಂಗ್ರೆಸ್ ಹೆಸರು ಬಂದ್ಬಿಡ್ತದಲ್ಲ. ಇವತ್ತು ಗಲಾಟೆ ಮಾಡ್ತಾ ಇರೋರೆಲ್ಲ ಪಾರ್ಟಿ ಕಾರ್ಯಕರ್ತರು, ಕೆಲವು ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ನಾನು ಹೇಳ್ತೀನಲ್ಲ, ಎಷ್ಟಾರು ಗಲಾಟೆ ಮಾಡ್ಕೊಳ್ಳಿ, ನಾನಂತೂ ಡಿನೋಟಿಫೈ ಮಾಡೋದಿಲ್ಲ. ಐ ವಿಲ್ ನಾಟ್. ಆಮೇಲೆ ಅವರು ಕುಮಾರಸ್ವಾಮಿ ಊರ್ನ ಶಿಫ್ಟ್ ಮಾಡಕ್ ಮಾಡಿದ್ರು. ನಾನು ಊರ್ ಶಿಫ್ಟ್ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಂತರ ಇಲ್ಲಿ ಜೀವ ಇದೆ, ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿ. ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡಬಹುದಾಗಿತ್ತು. ಹೌದು, ಬಿಜೆಪಿನೇ ಸ್ಟಾಪ್ ಮಾಡೋದು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡ್ಬಿಟ್ರು. ರೆಡ್ ಝೋನ್ ಅಂದ್ರೆ ಯಾವನು ಮಾರಂಗಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಲ್ಲ, ಏನಿಲ್ಲ ಅಂತ ಮಾಡ್ಬಿಟ್ರು. ದೇವೇಗೌಡರು ಯಾಕೆ ಆಗ 5,000 ಎಕರೆ ಅಕ್ವಿಷನ್ ಮಾಡಿದ್ರೆ ಯಾಕೆ ಮಾತಾಡಲಿಲ್ಲ? ಇದರದ್ದು ಪಾರ್ಟ ಸರ್, ಅದು ಬಿಡದಿಯಲ್ಲಿ ಟೌನ್ಶಿಪ್ 9,000 ಎಕರೆ. ಅದು ನೋಡಿ, ಅದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದು. ಮತ್ತೆ ಈಗ ಉಗ್ರ ಹೋರಾಟ ಮಾಡ್ತಿದ್ದಾರೆ. ನೋಡಿ, ಅವರು ಪಾಪ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪಾಲಿಟಿಕ್ಸ್. ಅದು ನೋಡಿ, ಇಲ್ಲ ನನ್ನ ಹತ್ರ ಇದೆ ಆ ಪೇಪರು. ಬಿಡದಿಗೆ 9,600 ಎಕರೆ ಮಾಡಿದ್ರು. ಅವರೇ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ನಾನು 40% ರೈತರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಇಲ್ಲಾಂದ್ರೆ ಜೀವ ಇದೆ. ಆವತ್ತು 22 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. DLFಗೂ ಕೊಟ್ಬಿಟ್ರು ಜಾಗನ. DLF ಅವರು ಡೆಪಾಸಿಟು ಕಟ್ಬಿಟ್ರು ದುಡ್ಡನ್ನ. ಇದ್ದಕ್ಕಿದ್ದಂಗೆ ಅದು ಅವರು ವಯಬಲ್ ಆಗೋದಿಲ್ಲ ಅಂತ ವಾಪಸ್ ಹೊರಟೋದ್ರು. ಓಕೆ, ಇವತ್ತವರೆಗೂ ಅವರು ನೋಟಿಫೈ ಮಾಡಲಿಲ್ಲ, ವಿಡ್ರಾ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅರ್ಧಕ್ಕೆ ನಿಂತಿದ್ದ ಪ್ರೊಸೆಸ್ ನೀವು ಮುಂದೆ ತಗೊಂಡು ಹೋಗ್ತಾ ಇವತ್ತವರೆಗೂ ಅವರು ಮಾಡಲಿಲ್ಲ. ಮಾಡಿಬಿಟ್ಟು ಅವ್ರ ಕಾಲದಲ್ಲಿ ಅದನ್ನು ವಜಾ ಮಾಡ್ಬೋದಾಯ್ತಲ್ಲ, ಅವ್ರು ವಜಾ ಮಾಡಲಿಲ್ಲ. ಕುಮಾರಸ್ವಾಮಿ, ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಯಾರು ಇದ್ದು ಅಂತ ನನ್ನ ಇಲ್ಲಿ ಪಟ್ಟಿ ಇದೆ. ಇಲ್ಲಿ ನಂತರ ಬರೀ 6 ಲಕ್ಷ ಕೊಟ್ಟರು. ಈಗ ಲಾಸ್ಟಲ್ಲಿ ಈಗ 9,000 ಎಕರೆ ಏನು ನೋಟಿಫಿಕೇಶನ್ ಮಾಡಿದ್ರು, ಈಗ ಗಲಾಟೆ ನಡೀತಾ ಇದೆಯಲ್ಲ, ಅದರಲ್ಲಿ 9,000 ಎಕರೆಲಿ 900 ಎಕರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನೋಟಿಫೈ ಮಾಡಿದ್ರು. ಈಗ ಜಸ್ಟ್ 1 ವರ್ಷದಿಂದ ಈಚೆಗೆ ನಮ್ಮ ಸರ್ಕಾರ ಬರೋದು ಒಂದು ವರ್ಷದಿಂದ 85 ಲಕ್ಷದಿಂದ 1 ಕೋಟಿ ರೂಪಾಯಿಗೆ ದುಡ್ಡು ಕೊಟ್ರು. ಆಗ ಯಾರು ಮಾತಾಡ್ಲಿಲ್ಲ. ಇದೇ ಬೊಮ್ಮಾಯಿ ಗೌರ್ಮೆಂಟ್ ಇತ್ತು ಅಲ್ಲ, ಅವಾಗ ರೈತರು ವಿರೋಧನೂ ಮಾಡ್ಲಿಲ್ವಾ? ಯಾರು ಮಾಡಿಲ್ಲ. ಮತ್ತೆ ಈಗ ಯಾಕಿದೆ ರೈತರ ವಿರೋಧ? ಈಗ ಡಿ ಕೆ ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದಲ್ಲ, ಕಾಂಗ್ರೆಸ್ಗೆ ಹೆಸರು ಬಂದ್ಬಿಡ್ತದಲ್ಲ. ಅವ್ರಿಗೆ ಬಹುಶಃ ಅವ್ರಿಗೆ ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡ್ಬೋದಾಗಿತ್ತು. ಹೌದು, ಬಿಜೆಪಿನೇ ಸ್ಟಾಪ್ ಮಾಡೋದು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ರು. ರೆಡ್ ಝೋನ್ ಅಂದ್ರೆ ಯಾವನು ಮಾರಂಗಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಲ್ಲ, ಏನಿಲ್ಲ ಅಂತ ಮಾಡಿಬಿಟ್ರು. ಇವತ್ತು ಯಾರಿಗೂ ಅದನ್ನ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಈ ಬೊಮ್ಮಾಯಿ ಕಾಲ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ 900 ಎಕರೆ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ರು. ಯಾರು ಆಗೇನು ಮಾತಾಡಲಿಲ್ಲ. ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, 1.5 ಕೋಟಿಯಿಂದ 2.8 crores ಪರ್ ಏಕರ್ ಕೊಡಕ್ಕೆ ಅವಕಾಶ ಇದೆ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಂತರ ಇಲ್ಲಿ ಜೀವ ಇದೆ, ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಪಾಪ ಅವ್ರಿಗೆಲ್ಲ ಮಿಸ್ಗೈಡ್ ಆಗ್ತಾ ಇದೆ ಅಷ್ಟೇ. ಅವ್ರ ಆಸ್ತಿ ಏನಾದ್ರು ಬುದ್ಧಿವಂತಿಕೆಯಿಂದ 50% ರೈತ ಉಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಹಣ ಅವ್ರಿಗೆ ಸಿಗ್ತದೆ. ಇಟ್ ವಿಲ್ ಬಿ ಎ ಮೋಸ್ಟ್ ವೆಲ್ ಪ್ಲಾನ್ಡ್ ಸಿಟಿ. ನನ್ನ ಪ್ರಕಾರ 1.5 ಆಮೇಲೆ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ರು, ಮಾರಬೇಡಿ ಜಮೀನು, ಎಕರೆಗಟ್ಟಲೆ ಎಲ್ಲ ಸ್ಕ್ವೇರ್ ಫೀಟ್ ಅಲ್ಲಿ ಮಾರಲ್ಲ ಕಾಲ ಬರುತ್ತೆ ನಿಮಗೆ. ಆಮೇಲೆ ಅವರು ಕುಮಾರಸ್ವಾಮಿ ಊರ್ನ ಶಿಫ್ಟ್ ಮಾಡಕ್ ಮಾಡಿದ್ರು. ನಾನು ಊರ್ ಶಿಫ್ಟ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಟೇಕನ್ ಎ ಡಿಸಿಷನ್, ಯಾವ ಊರು ಶಿಫ್ಟ್ ಮಾಡೋದು ಬೇಡ, ಆ ಊರನ್ನ ಡೆವಲಪ್ ಮಾಡೋಣ, ಆ ಪ್ರತಿ ಊರಿಗೂ ರಿಂಗ್ ರೋಡ್ ಕ್ರಿಯೇಟ್ ಮಾಡೋಣ, ಆ ಊರು ಹಂಗೆ ಇರ್ತದೆ. ದೇವೇಗೌಡರು ಯಾಕೆ ಆಗ 5,000 ಎಕರೆ ಅಕ್ವಿಷನ್ ಮಾಡಿದ್ರೆ ಯಾಕೆ ಮಾತಾಡಲಿಲ್ಲ? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಎಲ್ಲ ಅಕ್ವಿಷನ್ ಮಾಡಿಸಿದ್ರಲ್ಲ, ಅವ್ರದೇ ಕ್ಷೇತ್ರ ಅದು. ನಾವು ಈಗ ಗೆದ್ದಿದ್ದೀವಿ ಅಷ್ಟೇ. ರಾಮನಗರ, ಮಾಗಡಿ, ಚನ್ನಪಟ್ಟಣ ಈಗ ಗೆದ್ದಿದ್ದೀವಿ ಅಷ್ಟೇ. ಅವರೇ ಗೆದ್ದಿದ್ರಲ್ಲ. ವೆನ್ ದೇ ಗಾಟ್ ಅಕ್ವಿಷನ್, ಯಾಕೆ ಅವ್ರು ಮಾತಾಡಲಿಲ್ಲ ರೈತರು? ಇವತ್ತು ಗಲಾಟೆ ಮಾಡ್ತಾ ಇರೋರೆಲ್ಲ ಪಾರ್ಟಿ ಕಾರ್ಯಕರ್ತರು, ಕೆಲವು ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ನಾನು ಹೇಳ್ತೀನಲ್ಲ, ಎಷ್ಟಾರು ಗಲಾಟೆ ಮಾಡ್ಕೊಳ್ಳಿ, ನಾನಂತೂ ಡಿನೋಟಿಫೈ ಮಾಡೋದಿಲ್ಲ. ಐ ವಿಲ್ ನಾಟ್ ಡೂ ಇಟ್. ಹೊಡೆಯೋದು, ನಮ್ಮ ಗಾಡಿ ಕಲ್ಲು ಹೊಡೆಯೋದು, ನನ್ನ ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆಯೋದು, ಇವೆಲ್ಲ ಮಾಡ್ತಾರೆ. ಹೊಡ್ಸ್ಕೋತೀನಿ, ಏನು ತೊಂದರೆ ಇಲ್ಲ. ಯು ಆರ್ ಪ್ರಿಪೇರ್ಡ್ ಫಾರ್ ದಟ್. ವಾಟ್ ಟು ಡೂ?